ನಮಃ. ಹರಿ ಓಂ. ದಿವ್ಯಗಳಿಗೆ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳು. ಪೂಜೆ ಮಾತಾಜಿಯವರಿಗೆ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶೇಷ ಏನಂದರೆ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಜನ್ಮದಿನದ ಪ್ರಯುಕ್ತ ನಾವೊಂದು ಅವರ ಚಿಂತನೆಗಳನ್ನು ಹಂಚಿಕೊಳ್ಳೋಣ. ಸ್ವಾಮೀಜಿಯವರು ಅಂದರೆ ಭಜನೆ ಅಂದರೆ ಸ್ವಾಮೀಜಿ ಅಷ್ಟು ಒಂದು ಭಜನೆ ಆಳಕ್ಕೆ ಹೋಗಿದ್ರಂತೆ ಸ್ವಾಮೀಜಿಯವರು. ಭಜನೆ ಕ್ರಾಂತಿಯಿಂದನೇ ಅವರು ಭಜನೆಯಿಂದನೇ ಭಗವಂತನ ಹೇಗೆ ಸಾಕ್ಷಾತ್ಕಾರ ಮಾಡ್ಕೋಬೋದು ಎಂಬುದಕ್ಕೆ ಇವರು ಸ್ವಾಮಿ ಪುರುಷೋತ್ತಮಾನಂದಜಿಯವರ ಕಾರಣ. ಅವರೇ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಒಂದು ಭಜನೆ ಆಡ್ತಿದ್ರು ಅಂದರೆ ಹೊಟ್ಟೆ ನಮ್ಗೆ ಯಾರೇ ಇರಲಿ ಅಲ್ಲಿ ಅಂಥ ಒಂದು ಭಾವ ಉಕ್ಕಿ ಬಂದು ನಾವು ಅದರಲ್ಲೇ ಮುಳುಗೋಗ್ಬಿಟ್ಟು ಭಗವಂತ ಇನ್ನೇ ಕಂಡೇ ಬಿಟ್ಟೇನೋ ಅನ್ನೋ ಒಂದು ಅಲ್ಲಿ ಪರಿಸ್ಥಿತಿ ಉಂಟಾಗ್ತಿದ್ದಂತೆ. ಅಷ್ಟು ಒಂದು ಸ್ವಾಮೀಜಿಯವರು ಭಜನೆಗಳಾಡ್ತಾ ಇದ್ರಂತೆ. ಅವರು ಒಂದು ಆಶ್ರಮಕ್ಕೆ ಇಲ್ಲಿ ಸೇರಿದ್ದೇ ಒಂದು ವಿಶೇಷ, ಅವರು ನಂಬಿದ್ದೇ ಒಂದು ವಿಶೇಷ ಅನ್ಬೇಕು. ಅವ್ರಿಗೆ ಇದು ಸಂಪರ್ಕ, ಅವರು ಹುಟ್ಟೂರು ಈ ಕಡೆ ಮಂಗಳೂರು ಸೈಡು, ಅವ್ರಿಗೆ ಆ ಕಡೆ ಬನ್ನಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸ್ವಲ್ಪ ಮನೆ ಜವಾಬ್ದಾರಿ ಇತ್ತು. ಆ ಮನೆಯಲ್ಲೆಲ್ಲ ರೈತರು, ಅಪ್ಪ ಅಮ್ಮ ಎಲ್ಲರೂ. ಇವರು ಓದ್ಬಿಟ್ಟು ಟೀಚರಾಗಿ ಅದರ ಪಕ್ಕದಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. 29 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರಿಗೆ ವಯಸ್ಸು 29. ಆವಾಗ ಹಿಂಗೆ ಯಾವುದೋ ಒಂದು ಪ್ರೇರಣೆ ಮೇಲೆ ಅವರು ಕಲ್ಕತ್ತಾಕ್ಕೆ ಹೋದ್ಮೇಲೆ ಅವರಿಗೆ ಈ ಆಧ್ಯಾತ್ಮಿಕ ದಾರಿಗೆ ಬರಬೇಕು ಅಂತ ತುಂಬ ಮನಸ್ಸಲ್ಲಿ ಬಂದುಬಿಟ್ಟು ಅವರು ಹೋಗಿ ಕೇಳ್ಕೊಂಡಿದ್ದಾರೆ ಅಲ್ಲಿ ಬೇಲೂರು ಮಠದಲ್ಲಿ. ಆಗ ಅವರು ಆ ಆಶ್ರಮದಲ್ಲಿ ಏನು ಕೆಲವೊಂದು ನಿಯಮಗಳು ಇರ್ತಾವೆ, ಇಷ್ಟೇ ಓದಿರಬೇಕು, ಇಷ್ಟೇ ಏಜ್ ಆಗಿರಬೇಕು, ಅವ್ರಿಗೆ ಈ ಥರ ಎಲ್ಲ ನಾಲೆಡ್ಜ್ಗಳಿರಬೇಕು ಅಂತ ಹೇಳ್ಬಿಟ್ಟು. ಸೊ 30 ವರ್ಷದೊಳಗೆ ನನಗೆ 30 ವರ್ಷಕ್ಕಿಂತ ಚಿಕ್ಕವರಾಗಿರ್ಬೇಕು, 30 ವರ್ಷ ಆದರೆ ಸೇರಿಸ್ಕೊಡಲ್ಲ ಸನ್ಯಾಸಾಶ್ರಮಕ್ಕೆ. ಅವ್ರು ಇಲ್ಲ ನಾವು ತೊಗೊಳ್ಳಲ್ಲ, ನಿಮ್ಗೆ ಏಜ್ ಆಗ್ಬಿಟ್ಟೈತೆ ಅಂತ ಹೇಳಿದ್ದಾರೆ. ಆಗ ಬೇಲೂರು ಮಠದಲ್ಲಿ ಇವ್ರನ್ನ ಪರೀಕ್ಷೆ ಮಾಡಿ ಇವರಿಂದ ನಮ್ಮ ಸಂಘಕ್ಕೆ ಒಂದು ದೊಡ್ಡ ಉಪಯೋಗನೇ ಆಗುತ್ತೆ, ನಾವು ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಅವ್ರನ್ನ ತಗೊಂಡ್ಬಿಟ್ಟು ಅಲ್ಲಿ ಬ್ರಹ್ಮಚಾರಿಯಾಗಿ ಅಲ್ಲಿ ಸೇರಿಸ್ಕೊಂಡು ಅಲ್ಲಿಂದ ಅವರು ಸುಮಾರು 30-35 ವರ್ಷ ರಾಮಕೃಷ್ಣ ಬಸವನಗುಡಿ ರಾಮಕೃಷ್ಣ ಆಶ್ರಮದಲ್ಲೇ ಸೇವೆ ಸಲ್ಲಿಸ್ತಾರೆ. ಬ್ರಹ್ಮಚಾರಿ ಕೆಲಸ ಮಾಡಿ ಮತ್ತೆ ಸನ್ಯಾಸತ್ವ ತಗೊಂಡ್ಬಿಟ್ಟು ಸ್ವಾಮಿ ಯತೀಶ್ವರಾನಂದಜಿ ಅವ್ರ ಕಡೆ ಇರಬೇಕು, ಅವ್ರು ಸನ್ಯಾಸತ್ವ ತಗೊಂಡಿದ್ದು. ಅಲ್ಲಿಂದ ತಗೊಂಡು ಸನ್ಯಾಸಿ ಆಗಿಬಿಟ್ಟೆ ರಾಮಕೃಷ್ಣ ಆಶ್ರಮದಲ್ಲೇ ಉಳ್ಕೊತಾರೆ. ಅವರು ಎಷ್ಟು ಒಂದು ಸೇವೆ ಮಾಡಿ ಎಷ್ಟೊಂದು ದಿವ್ಯತ್ರೆಯನ್ನು ನಂಬಿಕೊಂಡಿದ್ರು ಅಂದರೆ ಭಕ್ತರು ಎಲ್ಲ ಹೇಳ್ತಾರೆ. ಅವರು ಒಂದು 100 ಜನ ತ್ಯಾಗಿ ಜೀವಿಗಳನ್ನೇ ಅವರು ಮಕ್ಕಳೆಲ್ಲ ಬರ್ತಾರ. ಅವರು ಬಾಲಕ ಸಂಘ ಅಂತ ಒಂದು ರಾಮಕೃಷ್ಣಾಶ್ರಮದಿದೆ ಅಂತೆ. ಮಕ್ಕಳೆಲ್ಲ ನಾವು ಹೆಂಗೆ ಈಗ ಆಶ್ರಮ ಕರ್ಕೊಂಡು ಹೋಗ್ತೀವ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಹೇಳಿದ್ರೆ ನಮ್ಗಳಿಗೆಲ್ಲ ಹೇಳಕ್ಕೆ ಏನೂ ಬರಲ್ಲ. ಅವ್ರಿಗೆ ಒಂದು ಪೈಸೆನೂ ನಾವು ತಿಳ್ಕೊಂಡಿಲ್ಲ ಹೇಳ್ಬೇಕಂದ್ರೆ. ಇಬ್ಬರು ಮಾತಾಜಿ ಅವರು, ದಾವಣಗೆರೆ ಮಾತಾಜಿ, ಬೆಂಗಳೂರು ಮಾತಾಜಿ, ವಿವೇಕಾನಂದ ಮಾತಾಜಿ ಮತ್ತು ಯೋಗಾನಂದಮಯಿ ಮಾತಾಜಿ ಇಬ್ಬರು ಸೇರಿ 5 ವರ್ಷದ ದಿನ ಅವರ ಜೀವನ ಚರಿತ್ರೆ ಬರೆದಿರೋರು. ತ್ಯಾಗಿಯ ಹಾಡುವಂಥ ಇಷ್ಟಪ್ಪ 2 ಬುಕ್ಸ್ ಬಂದಿದ್ದಾವೆ. ಪ್ರತಿಯೊಂದು ಅವ್ರು ಹುಟ್ಟಿದಾದ್ರಿಂದ ಕೊನೆಯವರೆಗೂ ಸಮಾಧಿ ಆಗೋದು ಅವ್ರು ಬರ್ತಿದ್ದಾರೆ. ಆ ಬುಕ್ಸ್ಗಳು ಹೋಗ್ಬಿಟ್ಟು